ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವುದಾದರೂ ಒಂದು ಐಷಾರಾಮಿ ಕಾರುಗಳಲ್ಲಿ ಅಂದರೆ BMW, ಆಡಿ, ಬೆನ್ಸು, ರೋಲ್ಸ್ ರಾಯ್ ಈ ಥರ ಕಾರುಗಳಲ್ಲಿ ಈ ಕಂಬಳಿ ದಾರವನ್ನು ದೃಷ್ಟಿಗೆ ಕಟ್ಟಿರುವುದನ್ನು ನೋಡಿದ್ದೀರಾ? ಎಲ್ಲದಕ್ಕೂ ದೈವದ ಕಾರಣವನ್ನು ಕೊಡುತ್ತೇವೆ. ಅಂದರೆ ಅಯ್ಯೋ ದೇವರು ನಮ್ಮ ಕಡೆಗಿಲ್ಲ ಕಣ್ರಿ, ನಮ್ಮಂಥವ್ರಿಗೆ ಆ ದೇವರು ಯಾವತ್ತೂ ಒಳ್ಳೇದು ಮಾಡೋದಿಲ್ಲ ಕಣ್ರಿ ಎಂದು ದೇವರನ್ನು ದೂಷಿಸುತ್ತೇವೆ. ನೀವು ಈ ಎಲ್ಲ ವಿಷಯಗಳನ್ನು ನೋಡಿದ ಮೇಲೆ ನೀವು ತಿಳಿದುಕೊಳ್ಳಬೇಕಾಗಿರುವುದು ಒಂದೇ: ನೀವು ಬಡವರೋ ಶ್ರೀಮಂತರೋ ಎಂಬುದನ್ನು ನಿರ್ಧರಿಸುವುದು ಹಣವಲ್ಲ, ಸಂಪತ್ತು. ಈ ಬಡವರು ಮತ್ತು ಮಧ್ಯಮ ವರ್ಗದ ಜನರಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಎಂದರೆ ಅದು ಜ್ಞಾನದ ಕೊರತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಡವರ ಚಿಂತನೆಗಳಿಗೂ ಮತ್ತು ಶ್ರೀಮಂತರ ಚಿಂತನೆಗಳಿಗೂ ಇರುವ ವ್ಯತ್ಯಾಸದ ಮುಂದುವರಿದ ಭಾಗವನ್ನು ನಾವು ಇವತ್ತು ನೋಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಮನುಷ್ಯರು. ಈ ಮನುಷ್ಯರು ತಪ್ಪು ಮಾಡುವುದು ಸಹಜ. ಆದರೆ ಈ ತಪ್ಪನ್ನು ಬೇಗ ಅರಿತು ಆ ತಪ್ಪಿಂದ ಕಲಿತರೆ ನಾವು ಸಿರಿವಂತರಾಗಲು ಸಾಧ್ಯವಾಗುತ್ತದೆ. ಅದೇ ರೀತಿ ಸಿರಿವಂತರು ತಮ್ಮ ತಪ್ಪನ್ನು ಬೇಗ ಅರಿತು ತಿದ್ದಿಕೊಳ್ಳುತ್ತಾರೆ. ಸಿರಿವಂತರು ಈ ತಪ್ಪಿಗೆ ಏನು ಕಾರಣ, ಏತಕ್ಕೋಸ್ಕರ ಈ ತಪ್ಪು ನಡೆಯಿತು ಎಂದು ಅವರು ವಿಮರ್ಶಿಸುತ್ತಾರೆ. ಈ ತಪ್ಪನ್ನು ತಿದ್ದಿಕೊಂಡು ಶ್ರೀಮಂತರು ಮುಂದೆ ಸಾಗುತ್ತಾರೆ. ಆದರೆ ನಾವು ಕೆಲ ಮಧ್ಯಮ ವರ್ಗದವರು ಹಾಗಲ್ಲ. ಎಲ್ಲದಕ್ಕೂ ದೈವದ ಕಾರಣವನ್ನು ಕೊಡುತ್ತೇವೆ. ಅಂದರೆ ಅಯ್ಯೋ ದೇವರು ನಮ್ಮ ಕಡೆಗಿಲ್ಲ ಕಣ್ರಿ, ನಮ್ಮಂಥವ್ರಿಗೆ ಆ ದೇವರು ಯಾವತ್ತೂ ಒಳ್ಳೇದು ಮಾಡೋದಿಲ್ಲ ಕಣ್ರಿ ಎಂದು ದೇವರನ್ನು ದೂಷಿಸುತ್ತೇವೆ. ನಂತರ ನಾವು ಅದೃಷ್ಟವನ್ನು ದೂಷಿಸುತ್ತೇವೆ. ಏನಂದರೆ ಅಯ್ಯೋ ಯಾಕೋ ನನ್ನ ಟೈಮ್ ಹೆಸರು ಇಲ್ಲ ಕಣ್ರಿ, ನಾನು ಏನಾದರೂ ಮಾಡೋಕ್ಕೋಗಲಿ ಹೀಗೆ ಆಗ್ತದೆ ಎಂದು ಅದೃಷ್ಟವನ್ನು ಕಾರಣವಾಗಿ ನೀಡ್ತೇವೆ. ಆಮೇಲೆ ಈ ಸಮಾಜವನ್ನು, ಪರಿಸ್ಥಿತಿಯನ್ನು ನಾವು ದೂಷಿಸ್ತೇವೆ. ಅಯ್ಯೋ ನಾನು ಈ ಬೆಳೆದೇ ಇರೋದಕ್ಕೆ, ಈಗೆಲ್ಲ ಸಮಸ್ಯೆ ಆಗಿರೋದಕ್ಕೆ ನಮ್ಮ ಅಕ್ಕಪಕ್ಕದ ಜನರೇ ಕಾರಣ, ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ, ಏನು ಮಾಡೋದಪ್ಪ, ನಾವೇನೇ ಮಾಡೋಕ್ಕೋದ್ರೂ ಬಂದು ಅಡ್ಗಾಲಾಗ್ತಾರೆ ಎಂದು ಜನಗಳನ್ನು ದೂರ್ತೇವೆ. ಪರಿಸ್ಥಿತಿ, ಅಯ್ಯೋ ನಮ್ಮ ಈಗಿನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ, ನಮಗೆ ಆ ರಾಶಿ ಚೆನ್ನಾಗಿಲ್ಲ, ಈ ನಕ್ಷತ್ರ ಚೆನ್ನಾಗಿಲ್ಲ, ಈ ಟೈಮ್ ಸರಿಯಿಲ್ಲ ಎಂದು ನೂರಾರು ಕಾರಣಗಳನ್ನು ನೀಡುತ್ತಾ ನಾವು ಹೀಗೆ ಬಡವರಾಗಿ ಉಳಿದಿರುತ್ತೇವೆ. ನಾವು ಈ ಎಲ್ಲ ಮೂಢನಂಬಿಕೆಗಳು, ಆಚಾರಗಳನ್ನು ಬದಿಗಟ್ಟಿ ನೈಜ ಕಾರಣಗಳನ್ನು, ನೈಜ ಸಮಸ್ಯೆಗಳನ್ನು ಅರಿತು ಅವುಗಳನ್ನು ಸಾಲ್ವ್ ಮಾಡಿ ಪರಿಹರಿಸಿಕೊಂಡು ಮುಂದೆ ನುಗ್ಗಿದರೆ ನಾವು ಕೂಡ ಶ್ರೀಮಂತರ ಆಗಬಹುದು. ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವುದಾದರೂ ಒಂದು ಐಷಾರಾಮಿ ಕಾರುಗಳಲ್ಲಿ ಅಂದರೆ BMW, ಆಡಿ, ಬೆನ್ಸು, ರೋಲ್ಸ್ ರಾಯ್ ಈ ಥರ ಕಾರುಗಳಲ್ಲಿ ಈ ಕಂಬಳಿ ದಾರವನ್ನು ದೃಷ್ಟಿಗೆ ಕಟ್ಟಿರುವುದನ್ನು ನೋಡಿದ್ದೀರಾ? ಇಲ್ಲ, ನೀವು ನೋಡಿರಲು ಸಾಧ್ಯವೇ ಇಲ್ಲ. ಆದರೆ ಅದೇ ನಾವು ಮಧ್ಯಮ ವರ್ಗದವರು ಬೇಸಿಕ್ ಮಾಡೆಲ್ ಕಾರುಗಳು, ಬೈಕ್ಗಳು ಏನಾದ್ರು ತಗೊಂಡ್ರೆ, ಕನಿಷ್ಠ ಸೈಕಲ್ ತಗೊಂಡ್ರೂ ಕೂಡ ಈ ಕಂಬಳಿ ದಾರವನ್ನು ಕಟ್ಟಿರ್ತೀವಿ. ಅದರ ಮೇಲೆ ಅಪ್ಪನ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಹಿತಶತ್ರುಗಳ ಆಶೀರ್ವಾದ ಎಂಬ ಭಾವನೆಗಳನ್ನು ಬರೆದಿರ್ತೇವೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ ನಮ್ಮ ಬಡವರ ಮಧ್ಯಮ ವರ್ಗದ ಭಾವನೆಗಳನ್ನು ಸೂಚಿಸುತ್ತದೆ. ಅಂದರೆ ನಾವು ಸಾಮಾನ್ಯ ಜನರು ಅತಿಯಾದ ಭಾವುಕರಾಗಿರುತ್ತೇವೆ. ಆದರೆ ಸಿರಿವಂತರಲ್ಲಿ ಈ ಭಾವುಕತೆ ಕಾಣುವುದಿಲ್ಲ. ಇಲ್ಲಿ ನಮಗೆ ತಿಳಿಯುವುದು ಒಂದೇ: ನಮಗೆ ಈ ಜಗತ್ತಿಗೆ ಏನನ್ನು ತೋರಿಸಬೇಕು, ಏನನ್ನು ತೋರಿಸಬಾರದು ಎಂಬ ಚಿಕ್ಕ ಅರಿವು ಕೂಡ ನಮ್ಮ ಈ ಸಾಮಾನ್ಯ ಜನರಿಗೆ ಇಲ್ಲ. ಆದುದರಿಂದ ಅತಿಯಾದ ಭಾವುಕತೆ ಕೂಡ ನಮ್ಮ ಈ ಸಿರಿತನಕ್ಕೆ ಅಡ್ಡಿಯನ್ನುಂಟು ಮಾಡುತ್ತದೆ. ಅಂದರೆ ನಾವು ಸಿರಿವಂತರಾಗಲು ಇದು ಕೂಡ ಒಂದು ಸಮಸ್ಯೆಯಾಗಿ ಹೋಯಿತು. ಮಧ್ಯಮ ವರ್ಗದವರಿಗೆ ಚೆನ್ನಾಗಿ ಅರಿವಿರುತ್ತದೆ ನಾವು ಸಿರಿವಂತರಲ್ಲ ಎಂಬುದು. ಆದರೆ ಈ ಸಮಾಜದ ಮುಂದೆ, ಜನಗಳ ಮುಂದೆ ನಾವು ಕೂಡ ಸಿರಿವಂತರು ಎಂದು ಬಿಂಬಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತಾರೆ. ಆದರೆ ಸಿರಿವಂತರಿಗೆ ಇದ್ಯಾವುದರ ಚಿಂತೆ ಇರುವುದಿಲ್ಲ. ಅವರು ತಮ್ಮ ಪಾಡಿಗೆ ತಮ್ಮ ಕೆಲಸದಲ್ಲಿ ಮಗ್ನರಾಗಿರುತ್ತಾರೆ. ಅವರು ತಮ್ಮ ಕನಸಿನ ಪ್ರಾಜೆಕ್ಟ್ಗಳನ್ನು
ಸ್ಟಾರ್ಟ್ ಮಾಡುತ್ತಿರುತ್ತಾರೆ, ಹಣ ಹೂಡುತ್ತಿರುತ್ತಾರೆ, ಶ್ರೀಮಂತರಾಗುತ್ತಿರುತ್ತಾರೆ. ಈ ಸಿರಿವಂತರು ಜಗತ್ತು ನಮ್ಮನ್ನು ಏನಂದುಕೊಳ್ಳುತ್ತಿದೆ, ಅಕ್ಕಪಕ್ಕ ನಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಎಂಬ ಕಿಂಚಿತ್ತೂ ಚಿಂತೆ ಅವರು ಪಡುವುದಿಲ್ಲ. ಸಿರಿವಂತರು ಅವರ ಪಾಡಿಗವರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಗಳಿಸುತ್ತಾ ಖುಷಿಯಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಿರ್ತಾರೆ. ಈ ಬದಲಾವಣೆ ಜಗದ ನಿಯಮ. ಆದರೆ ಬಡ ಅಥವಾ ಮಧ್ಯಮ ವರ್ಗದ ಜನ ಬದಲಾವಣೆಗೆ ತುಂಬ ಭಯಪಡುತ್ತಾರೆ. ಈ ಭಯ ಅವರು ಸಿರಿವಂತರಾಗಬೇಕು ಎನ್ನುವ ಭಾವನೆಯನ್ನೇ ಮುಚ್ಚಿ ಹಾಕಿಬಿಡುತ್ತದೆ. ಈಗೇಕೆ ಆಗುತ್ತದೆ ಗೊತ್ತೇ? ಅವರ ಬದುಕಿನಲ್ಲಿ ಶಕ್ತಿ ಮೀರಿ ಮಾಡಿಕೊಂಡಂತಹ ಕಮಿಟ್ಮೆಂಟ್ಗಳು, ಸಾಲಗಳು, ಈ ಎಲ್ಲ ಅಂಶಗಳು ಅವರನ್ನು ಶ್ರೀಮಂತರಾಗುವ ಬಯಕೆ, ಆಸೆಯನ್ನು ಮುಚ್ಚಿ ಹಾಕಿಬಿಡ್ತವೆ. ಹೀಗಾಗಿ ಹೇಗೋ ನಮ್ಮ ಜೀವನ ಸಾಗಿದರೆ ಸಾಕಪ್ಪ ಎನ್ನುವ ಮನಸ್ಥಿತಿಗೆ ಬಂದು ಬಿಡುತ್ತವೆ. ಓಕೆ, ಕಮಿಟ್ಮೆಂಟ್ ಇಲ್ಲದ ಬದುಕು ಇಲ್ಲ, ಒಪ್ತೀನಿ. ಆದರೆ ಆ ಕಮಿಟ್ಮೆಂಟ್ ನಮ್ಮ ಅಳತೆ ಮೀರಿರಬಾರದು, ಹೌದಲ್ವಾ? ಈ ಅಳತೆ ಮೀರಿದ ಕಮಿಟ್ಮೆಂಟ್ಗಳು ನಾವು ಸಿರಿವಂತರಾಗಲು ಸ್ಪೀಡ್ ಬ್ರೇಕರ್ ಇದ್ದಂತೆ. ಇವು ನಾವು ಯಾವಾಗಲೂ ಯಶಸ್ವಿಯಾಗಲು ಯಾವಾಗಲೂ ಅಡ್ಡಿಯನ್ನುಂಟು. ಈ ಬಡವರು ಮತ್ತು ಮಧ್ಯಮ ವರ್ಗದ ಜನರಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಎಂದರೆ ಅದು ಜ್ಞಾನದ ಕೊರತೆ. ಈ ಜ್ಞಾನ ಮತ್ತು ವಿಷಯದ ಕೊರತೆ ಇರುವುದರಿಂದ ಅವರು ಏನನ್ನೂ ಸಾಧಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಸಿರಿವಂತರು ಹಾಗಲ್ಲ. ಅವರು ಹೆಚ್ಚು ಹೆಚ್ಚು ವಿಷಯಗಳನ್ನು ಗ್ರಹಿಸುತ್ತಾ ಹೋಗುತ್ತಾರೆ. ಇದರ ಕಾರಣ ಅವರು ಅಪಾಯಗಳನ್ನು ಎದುರಿಸುವ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರುವುದಿಲ್ಲ. ಸಿರಿವಂತರು ಮುಂಬರುವ ಅಪಾಯಗಳನ್ನು ಮೊದಲೇ ಲೆಕ್ಕಾಚಾರ ಹಾಕಿ ಎದುರಿಸಲು ಸನ್ನದ್ಧರಾಗಿರುತ್ತಾರೆ. ಈ ವಿಷಯವೂ ಕೂಡ ಅವರು ಸಿರಿವಂತರಾಗಲು ಕಾರಣ. ನೀವು ಈ ಎಲ್ಲ ವಿಷಯಗಳನ್ನು ನೋಡಿದ ಮೇಲೆ ನೀವು ತಿಳಿದುಕೊಳ್ಳಬೇಕಾಗಿರುವುದು ಒಂದೇ: ನೀವು ಬಡವರೋ ಶ್ರೀಮಂತರೋ ಎಂಬುದನ್ನು ನಿರ್ಧರಿಸುವುದು ಹಣವಲ್ಲ, ಸಂಪತ್ತೂ ಅಲ್ಲ. ಅದೇನೆಂದರೆ ಅದು ನಿಮ್ಮ ಮನಸ್ಥಿತಿ. ನಾವು ಈ ಹಣ ಮತ್ತು ಶ್ರೀಮಂತಿಕೆಯನ್ನು ಎರಡನ್ನೂ ಸೃಷ್ಟಿಸಬಹುದು, ಆದರೆ ಇದಕ್ಕೆ ಬೇಕಾಗಿರುವುದು ಒಂದೇ: ನಮ್ಮ ಮನಸ್ಥಿತಿ. ನಾವು ಮನಸ್ಸು ಮಾಡಿದರೆ ಎಲ್ಲವನ್ನೂ ಸಾಧಿಸಲು ಸಾಧ್ಯವಾಗುತ್ತದೆ. ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಒಂದು ಮಾತೇಳಿದ್ದಾರೆ. ಅದೇನೆಂದರೆ, ನೀವು ನಿದ್ದೆಯಲ್ಲಿ ಕನಸು ಕಾಣಬೇಡಿ, ನೀವು ನಿದ್ದೆ ಕೆಡಿಸುವಂತಹ ಕನಸು ಕಾಣಿ ಎಂದು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಈ ಮಾತನ್ನು ಹೇಳಿದ್ದಾರೆ. ನಮ್ಮ ಕನಸುಗಳು ಹೇಗಿರಬೇಕಪ್ಪ ಅಂದರೆ, ನಮಗೆ ನಿದ್ದೆ ಬರಬಾರ್ದು, ಆ ಮಟ್ಟಿಗೆ ಕನಸುಗಳಿರಬೇಕು ಎಂಬ ಈ ಮಾತನ್ನು ತಿಳಿಸುತ್ತಾ, ಈಗ ನಾವು ಸಿರಿವಂತರಾಗಲು ಮೊದಲ ಮಾಡಬೇಕಾದದ್ದು ನಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಳ್ಳಬೇಕು. ನಾವು ಮನಸ್ಥಿತಿಯನ್ನು ಬದಲಿಸಿಕೊಂಡರೆ ಸಿರಿವಂತರಾಗಲು ಸಾಧ್ಯವಿದೆ. ಎಲ್ಲರೂ ತಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಂಡು ಎಲ್ಲರೂ ಸಿರಿವಂತರಾಗಬೇಕೆಂದು ತಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.